ಬಿಜೆಪಿಯವರು ಗಾಂಧೀಜಿಯನ್ನು ಎಂದೂ ಕೂಡ ಒಪ್ಪಿಲ್ಲ ಎಂದು ಚಿತ್ರದುರ್ಗದಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆ ನೀಡಿದ್ದಾರೆ. ಚಿತ್ರದುರ್ಗದಲ್ಲಿ ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ಅವರು ಮಾತನಾಡಿದ್ದಾರೆ. ಇನ್ನು ಕಾಂಗ್ರೆಸ್ನ ಹೈಕಮಾಂಡ್ ವಿಚಾರ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು, ನಮಗೆ ನಮ್ಮ ಹೈಕಮಾಂಡ್ ಯಾರು ಎಂದು ನಮಗೆ ಗೊತ್ತಿದೆ. ಬಿಜೆಪಿಯವರ ವಿಷಯಕ್ಕೆ ಅನಗತ್ಯ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ. ದೆಹಲಿಯಲ್ಲಿ ಗಾಳಿಯ ಗುಣಮಟ್ಟ ಸರಿಯಾಗಿ ಇಲ್ಲ. ಕೆನಡಾ, ಸಿಂಗಾಪುರ, UK ಸೇರಿದಂತೆ ಹಲವು ದೇಶಗಳು ನಮ್ಮ ಪ್ರಜೆಗಳನ್ನು ಭಾರತ ದೇಶಕ್ಕೆ ಹೋಗದಂತೆ ನೋಟಿಸ್ ಜಾರಿ ಮಾಡಿದೆ. ಇದರ ಬಗ್ಗೆ ಬಿಜೆಪಿಯವರು ಪ್ರಧಾನಿ ನರೇಂದ್ರ ಮೋದಿಯವರು ಯಾಕೆ ಮಾತನಾಡುತ್ತಿಲ್ಲ ಎಂದು ಸಂತೋಷ್ ಲಾಡ್ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಇದರ ಬಗ್ಗೆ ಮಾತನಾಡದ ಪ್ರಧಾನಿಗಳು ಒಂದೇ ಮಾತರಂ ಬಗ್ಗೆ ಮಾತನಾಡುತ್ತಾರೆ. ಮಹಾತ್ಮ ಗಾಂಧಿ ಅವರು ದೇಶಕ್ಕೆ ಪ್ರಮುಖ ವ್ಯಕ್ತಿ. ಬಿಜೆಪಿಯವರಿಗೆ ಐಡಿಯಾಲಜಿ ಇಂಪಾರ್ಟೆಂಟ್ ಆಗಿದೆ. ಬಿಜೆಪಿಯವರು ಗಾಂಧೀಜಿಯನ್ನು ಎಂದೂ ಕೂಡ ಒಪ್ಪಿಲ್ಲ. ಕೇವಲ ಕಾಟಾಚಾರಕ್ಕೆ ಶೋ ಮಾಡಲು ಬಂದಾಗ ಮಾತನಾಡುತ್ತಾರೆ. ಇನ್ನು ಮೋದಿಯವರು ಬಂದು ಚರಕ ಹಿಡಿದುಕೊಂಡು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಮಾತನಾಡಿ ಫೋಟೋ ತೆಗೆದುಕೊಂಡು ಪಬ್ಲಿಸಿಟಿ ತೆಗೆದುಕೊಂಡಿದ್ದಾರೆ. ಬಿಜೆಪಿಯವರು ನಾಟಕೀಯವಾಗಿದ್ದು ರಾಜಕೀಯ ಇಚ್ಛಾಶಕ್ತಿಯಿಂದ ಐಡಿಯಾಲಜಿ ತೋರಿಸುವುದು ಮೇಲ್ನೋಟಕ್ಕೆ ಕಾಣುತ್ತಿದೆ. ಇನ್ನು ಕಳೆದ 11 ವರ್ಷದ ಆಡಳಿತದಲ್ಲಿ UPA ಸರ್ಕಾರ ಮಾಡಿದ ಎಲ್ಲ ಯೋಜನೆಗಳ ಹೆಸರನ್ನು ಕೇಂದ್ರದ ಬಿಜೆಪಿ ಬದಲಾವಣೆ ಮಾಡಿದೆ. ನಮ್ಮ ಯೋಜನೆಗಳು ಹೆಸರು ಬದಲಾವಣೆ ಮಾಡಿ ಪ್ರಚಾರ ಗಿಟ್ಟಿಸಿಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಇನ್ನು DK ಶಿವಕುಮಾರ್ CM ಆಗುವ ವಿಚಾರ ಅದನ್ನು ಅವರನ್ನೇ ಕೇಳಬೇಕೆಂದು ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ. ಪಾರ್ಟಿ ನಮಗೆ ಗೊತ್ತಿದೆ ಯಾರು ನಮ್ಮ ಹೈಕಮಾಂಡ್. ಬೊಮ್ಮಾಯಿ ಸಾಹೇಬ್ ಹೇಳಿರ್ತಕ್ಕ ನಾನೇ ಗುರುತವಾಗಿ ಮಾತಾಡ್ತೀನಿ. ಸೊ ನಮಗೆ ಗೊತ್ತಿದೆ ನಮ್ಗೆ ಯಾರ ಕಮಾಂಡ್ ಅಂತ ನಮ್ಗೆ ಗೊತ್ತಿದೆ. ಅದ್ರ ಬಗ್ಗೆ ಏನು ಬಿಜೆಪಿ ವಿಜೇಂದ್ರ ಹೇಳಿದ್ದಾರೆ. ಎಲ್ಲಿನಲ್ಲಿ ಏರ್ ಕ್ವಾಲಿಟಿ ಹೆಂಗಿದೆ ಅಂತ ಈಗ ಬೇರೆ ದೇಶಗಳು ಕೆನಡಾ, ಸಿಂಗಾಪುರ್, UK, ಡೆಲ್ಲಿಗೆ ಹೋಗಬೇಡಿ, ಭಾರತಕ್ಕೆ ಹೋಗಬೇಡಿ ಅಂತೇಳಿ ಅವ್ರಿಗೂ ನೋಟಿಸ್ ಅಲರ್ಟ್ ಜಾರಿ ಮಾಡಿದ್ದಾರೆ. ಇದ್ರ ಬಗ್ಗೆ ಬಿಜೆಪಿ ಏನು ಮಾತನಾಡ್ತಾರಂತೆ, ಪ್ರಧಾನಮಂತ್ರಿ ಇದ್ರ ಬಗ್ಗೆ ಯಾಕೆ ಮಾತನಾಡ್ತಿಲ್ಲ? ಇಂಥ ಇಶ್ಯೂಗಳು ಬಿಟ್ಟುಕೊಂಡು ಪ್ರಧಾನಮಂತ್ರಿ ಪಾರ್ಲಿಮೆಂಟ್ನ ಒಂದೇ ಮಾತ್ರ ಬಗ್ಗೆ 10 ತಾಸು ಮಾತಾಡ್ದಂತ ಇದು ಏನಿದ್ರಿ? ಇದು ಎಷ್ಟು ಬುದ್ಧಿವಂತಿಗೆ ಬಂತು ನೀವು ಅರ್ಥ ಮಾಡ್ಕೊಳ್ಳಿ. ಅದೇ ರೀ ದೊಡ್ಡ ಮಟ್ಟದ ಹೋರಾಟ ಮಾಡ್ತಿದೀವಲ್ರಿ. ಹೋರಾಟ ಕಾಂಗ್ರೆಸ್ದು ಹೋರಾಟ ಇಡೀ ದೇಶದ ಜನತೆ. ಯಾಕೆ ಮಹಾತ್ಮ ಗಾಂಧಿ ನಿಮಗೆ ಇಂಪಾರ್ಟೆಂಟ್, ನಮಗೆ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ? ಬಿಜೆಪಿಯವ್ರಿಗೆ ಇಂಪಾರ್ಟೆಂಟ್ ಇಲ್ಲ. ಯಾಕಂದ್ರೆ ಅವ್ರಿಗೆ ಇಂಪಾರ್ಟೆಂಟ್ ಇರ್ತಕ್ಕಂಥ ಐಡಿಯಾಲಜಿ. ಅವ್ರು ಯಾವತ್ತೂ ಬಿಜೆಪಿಯವರು ಮಹಾತ್ಮ ಗಾಂಧಿನ ಒಪ್ಪೇ ಇಲ್ಲ. ಸುಮ್ಮನೆ ಕಾಟಾಚಾರಕ್ಕೆ ಬಂದಾಗ ಶೋ ಮಾಡೋಕ್ಕೆ ಮಾತನಾಡ್ತಾರೆ. ಅವಕಾಶ ಸಿಕ್ಕಾಗಷ್ಟೇ ಮಹಾತ್ಮ ಗಾಂಧಿ ಬಗ್ಗೆ ಮಾತನಾಡ್ತಾರೆ. ಮೋದಿ ಸಾಹೇಬರು ಬಂದು ಚರಕ ಹಿಡ್ಕೊಂಡು ಮಹಾತ್ಮ ಗಾಂಧಿ ಜೊತೆ ಒಂದು ಫೋಟೋ ಹೊಡ್ಕೊಂಡು ಚರಕ ಹಿಡ್ಕೊಂಡು ಭಾಳ ಪಬ್ಲಿಸಿಟಿ ತೊಗೊಂಡ್ರು. ಬೇರೆ ದೇಶಗಳಿಗೆ ಹೋದರೆ ಮಹಾತ್ಮ ಗಾಂಧೀಜಿ ಬಗ್ಗೆ ಭಾರಿ ಮಾತನಾಡ್ತಾರೆ. ಗಾಂಧೀಜಿ ಬಗ್ಗೆ ಪ್ರಮೋಟ್ ಮಾಡ್ತೀನಿ. ಯೋಜನೆಯಲ್ಲಿ ಇರ್ತಕ್ಕಂಥ ಬಿಜೆಪಿ ಪಕ್ಷ ಇದು. ಅವ್ರಿಗೆ ಏನಂದ್ರೆ ಒಂಥರ ನಾಟಕೀಯ, ಅವ್ರಿಗೆ ಒಂಥರ ಏನೋ ರಾಜಕೀಯ ಇಚ್ಛಾಶಕ್ತಿಗಿಂತ ಜಾಸ್ತಿ ಅವರು ಐಡಿಯಾಲಜಿನೇ ತೋರಿಸ್ಬೇಕಂತಕ್ಕಂಥದ್ದು ಮೇಲ್ನೋಟ ಕಾಣ್ತಾನೆ ಇದೆ. ಅದು ಅವ್ರಿಗೇನು ಲಾಭ ಆಗುತ್ತೋ ಗುರುತಲ್ಲಿ ಇದು ಮಾಡೋದ್ರಿಂದ ಅವ್ರಿಗೇನು ಮನಸ್ತೃಪ್ತಿ ಇದೆ ಇದರಿಂದ. ಈ ಕಳೆದ 11 ವರ್ಷದಲ್ಲಿ UPA ಮಾಡಿರ್ತಕ್ಕಂಥ ಎಲ್ಲ ಸರ್ಕಾರಗಳು ಹೆಸರುಗಳು ಚೇಂಜ್ ಮಾಡಿದ್ದಾರೆ, ಕಾರ್ಯಕ್ರಮ ಹೆಸರುಗಳು ಚೇಂಜ್ ಮಾಡೋದು ಬಿಟ್ಟರೆ ಹೊಸದಾದಂಥ ಯಾವುದೂ ಕಾರ್ಯಕ್ರಮ ಇಲ್ಲ. ಅರ್ಥ ಆಯ್ತಲ್ಲ? ಈ ನಿರ್ಮಲ್ ಭಾರತ, ಸ್ವಚ್ಛ ಭಾರತ್ ಅಂತ ಹೇಳಿದ್ರು. ನಮ್ಮದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ಲಿಂದ ಹಿಡಿದು RTIಲಿಂದ ಹಿಡಿದು ಡಿಜಿಟಲ್ ಇಂಡಿಯಾಲಿಂದ ಹಿಡಿದು ಇವೆಲ್ಲ ಹೆಸರುಗಳು ಏನು ಕೊಟ್ಕೊಂಬಂದಿದ್ದಾರೆ. ನಮ್ಮ ಹಳೆ ಹೆಸರುಗಳನ್ನ ಹೊಸ ಹೆಸರನ್ನ ಚೇಂಜ್ ಮಾಡಿ ಪ್ರಚಾರ ಗಿಟ್ಟಿಸ್ಕೊಂಡು ಬಿಟ್ಟರೆ ಹೊಸ ಕಾರ್ಯಕ್ರಮಗಳು ಏನೇ ಮಾಡಿಲ್ಲ ಅವರು. ಸರ್, DK ಶಿವಕುಮಾರ್ CM ಆಗೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ನೀವು ಅವ್ರನ್ನೇ ಕೇಳಿ.